ಪಾಂಡ ಬಿಳಿ ಪಾಂಡನ್ ತರ ಕಾಣುತ್ತಲ್ವ ಮುತ್ತಣ್ಣ. ಇದು ಆಗಿದೆ. ಇದಕ್ಕೆ ನಾವೀಗ ನೀರನ್ನ ಹಾಕೋಣ. ಅಕ್ಕಿಗೆ ನಾನು 3 ಲೋಟ ನೀರು ಹಾಕ್ತೀನಿ, ಯಾಕಂದ್ರೆ ನಮ್ದು ಮನೇಲಿ ಬೆಳೆದಿರೋ ಅಕ್ಕಿ. ಮನೇಲಲ್ಲ, ತಗೋ ತಿನ್ಬಿಟ್ಟು ಹೇಳಿ ಹೇಗಿದೆ. ಯಾರು ಮಾಡಿರೋದು? ಈ ಡೌಗೇನು ಕಡಿಮೆ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಭಾನುವಾರ, ಹಾಗಾಗಿ ಬೆಳಗ್ಗೆ ಎದ್ದು ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ರೂಮಿಂದ ವ್ಲಾಗ್ ಸ್ಟಾರ್ಟ್ ಆಗಿದೆ. ಸೊ ನಿಖಿಲ್ ಅವರು ಹೇರ್ ಕಟ್ ಮಾಡಿಸ್ಲಿಕ್ಕೆ ಹೋಗಿದ್ದಾರೆ. ಆ್ಯಂಡ್ ಮುತ್ತಣ್ಣನೂ ಕೂಡ, ಇಬ್ಬರು ಎಲ್ಲೇ ಹೋದ್ರು ಜೊತೆಲೇ ಹೋಗ್ತಾರೆ. ಹೇರ್ ಕಟ್ಗಾಗಿರ್ಬೋದು, ಜಿಮ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ. ಸೊ ನಿಶಾ ಇನ್ನೂ ಮಲಗಿದ್ದಾಳೆ, ಅವಳಿಗಿನ್ನೂ ಬೆಳಗಾಗಿಲ್ಲ. ಸೊ ಪಾಪ ರೆಸ್ಟ್ ಮಾಡಲಿ. ವೀಕ್ ಡೇಸಲ್ಲೆಲ್ಲ ಕಾಲೇಜ್ಗೆ ಹೋಗ್ತಾ ಇರ್ತಾಳೆ, ವೀಕೆಂಡ್ ಮಾತ್ರ ಅವಳಿಗೆ ರೆಸ್ಟಿಂಗ್ ಟೈಮ್. ಸೊ ಇನ್ನು ಮಂಗಳಮ್ಮ ಇಲ್ಲ ಇವತ್ತು, ಅವರು ನೆನ್ನೆ ಊರಿಗೆ ಹೋಗಿದ್ರು. ಸೊ ಇವತ್ತು ಬರ್ಬೋದು ಮೇ ಬಿ. ಆ್ಯಂಡ್ ಹಾಗಾಗಿ ಮನೆ ಇನ್ನೂ ಸ್ವಲ್ಪ ನೀಟಾಗಿ ಕ್ಲೀನ್ ಆಗಿಲ್ಲ. ಸೊ ಕೆಳಗಡೆ ಎಲ್ಲ ಗುಡಿಸಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಂಡ್ ಆಲ್ಸೋ ಇವತ್ತು ನಾನು ಪನ್ನೀರ್ ಪಲಾವ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ಡಯಟ್ ಫುಡ್ ಮಾಡೋಣ ಅಂತ. ಓಟ್ಸ್ ಫಾರ್ ಎ ಚೇಂಜ್ ಬೇಡ, ಇವತ್ತು ಪನ್ನೀರ್ ಪಲಾವ್ ಮಾಡೋಣ ಅಂತ. ಆ್ಯಂಡ್ ಆಲ್ಸೋ ದೋಸೆ ಇಟ್ಟಿದೆ, ಅದಕ್ಕೇನಾದರೂ ಪಲ್ಯ ಮಾಡಬೇಕು. ಸೊ ಎರಡರಲ್ಲಿ ಯಾವುದಾದ್ರೂ ತಿನ್ಬೋದು, 2 ಆಪ್ಷನ್ ಇರೋದು ಇವತ್ತು ಮನೇಲಿ. ಸೊ ಯಾರ್ಯಾರಿಗೆ ಯಾವ್ದು ಬೇಕೋ ಅದನ್ನು ತಿನ್ಬೋದು. ಸೊ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಪನ್ನೀರ್ ಪಲಾವ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸ್ ಸಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮೈಲಿ ನಿಮ್ಮ ಅಣ್ಣನ ನಿಶಾ ರವೀಂದ್ರ. ಗುಡ್ ಮಾರ್ನಿಂಗ್. ನನ್ನ ನಾದ್ನಿ ಅಪ್ಸರೆ. ಒಂದು ಮಾತು ಹೇಳಿಲ್ಲ, ಕೇಳಿಲ್ಲ. ಅಂದ್ರೆ ಇಷ್ಟಿಷ್ಟೇ ಬಿಡು, ಏನು ಡಿಫ್ರೆಂಟ್ ಆಗೈತೆ. ಅದಕ್ಕೆ ಅಲ್ಲಲ್ಲಿ ರೋಡಿಗಳಿರ್ತಿದ್ರಲ್ಲ, ಮುತ್ತಣ್ಣು ನನಗೆ ತೋರಿಸ್ಲೇಬೇಕು. ಅವಣ್ಣ ಡಿಫ್ರೆಂಟ್ ಆಗಿ ಮಾಡ್ಸೈತಿ, ಇವ್ರು ಡಿಫ್ರೆಂಟ್ ಆಗಿ ಮಾಡ್ಸವ್ರೆ. ನಿಖಿಗ್ ಚೆನ್ನಾಗಿ ಕಾಣಿಸ್ತದೆ, ಆದ್ರೆ ಬಿಯರ್ಡ್ ಅನ್ಸು ತಗ್ಸಿಲ್ಲ. ಏನಿದೆ ಕೆಂಪು ಕೆಂಪು? ಎಲ್ಲೋಗ್ತಾ ಇದ್ದೀರಾ? ಮತ್ತೆ ಚಪ್ಪಲಿ ಏನಕ್ಕೆ ಹಾಕೊಂಡ್ರಿ? ಈ ಕಡೆ ತಿರುಗಿ, ಈ ಕಡೆ ತಿರುಗಿ. ಒಂಚೂರು ಬಿಯರ್ಡ್ ಟ್ರಿಮ್ ಮಾಡಿಸ್ಬೇಕಿತ್ತು. ಮಾಡ್ಲಾ? ಹಾರ್ಮೋನ್ ಚೇಂಜಸ್, ಪೊಲ್ಯೂಷನ್, ಸ್ಟ್ರೆಸ್, ಫುಡ್ ಹ್ಯಾಬಿಟ್ಸ್, ಇಲ್ಲಾಂದ್ರೆ ವೇರಿಯಸ್ ಫ್ಯಾಕ್ಟರ್ಸಿಂದ ಎಲ್ರಿಗೂ ಪಿಂಪಲ್ ಕಾಸ್ ಆಗುತ್ತೆ. ನನಗೂ ಕೂಡ ಅದೇ ರೀತಿ ಪಿಂಪಲ್ ಆಗಿತ್ತು, ಅದು ಮಾರ್ಕ್ಸ್ ಕೂಡ ಹೊಂದಿತ್ತು. ಸೊ ನಾನು ಎಫೆಕ್ಟಿವ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ನ ಹುಡುಕ್ಬೇಕಾದ್ರೆ ಐ ಫೌಂಡ್ ಒನ್ ದಟ್ ಗಿವ್ಸ್ ಮೀ ಹೆಲ್ದಿ ಸ್ಕಿನ್ ಆ್ಯಂಡ್ ಪಿಂಪಲ್ ಫ್ರೀ ಸ್ಕಿನ್. ಐ ಆಮ್ ಯೂಸಿಂಗ್ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ಇದು ಮೇಡಪ್ ಆಫ್ 100% ನ್ಯಾಚುರಲಿ ಡಿರೈವ್ಡ್ ನೀಮ್. ಇದು ಜೆಂಟಲ್ ಕ್ಲೆನ್ಸರ್ ಅಂತಲೇ ಹೇಳ್ಬೋದು, ಡಿಸೈನ್ಡ್ ಟು ಕ್ಲೆನ್ಸ್ ಇಂಪ್ಯೂರಿಟೀಸ್ ಆ್ಯಂಡ್ ಕ್ಲಿಯರ್ ಪಿಂಪಲ್ಸ್. ಸೊ ಪವರ್ಫುಲ್ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ ಹೊಂದಿರುತ್ತೆ, ದಟ್ ಈಸ್ ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್. ಆ್ಯಂಡ್ ಇದು ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ ಕಿಲ್ಸ್ 99.9% ಆಫ್ ಪಿಂಪಲ್ ಕಾಸಿಂಗ್ ಬ್ಯಾಕ್ಟೀರಿಯಾ ಆ್ಯಂಡ್ ವರ್ಕಿಂಗ್ ಫ್ರಮ್ ದ ಫಸ್ಟ್ ವಾಶ್ ದಟ್ ಮೇಕ್ಸ್ ಇಟ್ ಜೆಂಟಲ್ ಆನ್ ಯರ್ ಸ್ಕಿನ್ ಆ್ಯಂಡ್ ಟಫ್ ಆನ್ ಪಿಂಪಲ್ಸ್. ಸೋಪ್ ಫ್ರೀ, ಹಾಗೆ ಪ್ಯಾರಾಬಿನ್ ಫ್ರೀ ಆ್ಯಂಡ್ ಕ್ಲಿನಿಕಲಿ ಪ್ರೂವನ್ ಆಗಿದೆ ಈ ಒಂದು ಪ್ರಾಡಕ್ಟ್ ಟು ರೆಡ್ಯೂಸ್ ದ ಪಿಂಪಲ್ಸ್. ದಿಸ್ ಇಸ್ ದ ಬ್ರ್ಯಾಂಡ್ ಐ ಟ್ರಸ್ಟ್ ಆ್ಯಂಡ್ ಐ ಹ್ಯಾವ್ ಬಿನ್ ಯೂಸಿಂಗ್ ದಿಸ್ ಪ್ರಾಡಕ್ಟ್ ಫ್ರಮ್ ಇಯರ್ಸ್. ಎಕ್ಸ್ಪೀರಿಯನ್ಸ್ ಯುವರ್ ಹೆಲ್ದಿ ಆ್ಯಂಡ್ ಪಿಂಪಲ್ ಫ್ರೀ ಸ್ಕಿನ್ ಫ್ರಮ್ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ಹಾಗೆ ಈ ಒಂದು ಪ್ರಾಡಕ್ಟ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯ ಆ್ಯಪ್ ಆ್ಯಂಡ್ ವೆಬ್ಸೈಟಲ್ಲಿ ಇದೆ. ಹಾಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಗ್ರ್ಯಾಬ್ ಯುವರ್ ಸ್ಪೆಷಲ್ ಡಿಸ್ಕೌಂಟ್ ರೈಟ್ ನಾವ್. ಏನು ಮಾಡ್ತಾ ಇದ್ದಾರೆ ಮಧುವರು? ಈಗ ತಾನೇ ವಿಡಿಯೋ ಆನ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ದಾರೆ ನಮ್ಮ ವೈಫು ಅಂತ ಸುಮ್ಮನೆ ನನಗೆ ರೇಗ್ಸಕ್ಕೆ ಅಂತ ಬಂದರು. ಇವಾಗ ನಾವು ಏನು ಮಾಡ್ತಾ ಇದ್ದಾರೆ ಮಧುವರು ಅಂತ ಅಲ್ಲಿ ಏನು ಮಾಡ್ತಿದ್ದೀರಾ? ನಾನು ಮಾತಾಡಲ್ಲ, ಹೇಳ್ಬೇಕು. ಏನ್ ಮಾಡ್ತಾ ಇದ್ದಾರೆ ನಮ್ಮ ವೈಫು? ಖುಷಿ ನಾನು ನೋಡಿ ನೀಟಾಗಿ ಬರ್ತಾ ಇದೆಯಾ? ಬರ್ತಾ ಇದೆ. ಸೊ ಇವಾಗ ನಾವು ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ, ನನಗೆ, ನಿಖಿಲ್ ಅವ್ರಿಗೆ ಹಾಗೂ ಮುತ್ತಣ್ಣ ಆ್ಯಂಡ್ ನಿಶಾ. ಸೊ
ಸೊ ಹಂಗೆ ಆಲೂಗಡ್ಡೆ ಪಲ್ಯ ಮಾಡೋಣ, ದೋಸೆ ಇಟ್ಟಿತ್ತು, ಸಂಬಳ ಇತ್ತು ಅಂತ ಅನ್ಕೊಂಡೆ. ಬಟ್ ಇವಾಗ ಅಷ್ಟು ಟೈಮ್ ಇಲ್ಲ, ಜಸ್ಟ್ ಪಲಾವ್ ಮಾತ್ರ ಮಾಡಿ. ಇಡ್ಲಿ ಆಯ್ತಲ್ವಾ, ಬ್ಲಾಗ್ ಮಾಡ್ಬೋದು. ಇಡ್ಲಿ ಸೊ ಅಷ್ಟೇ ಗೈಸ್. ಇವಾಗ ಬೇಗ ಪನ್ನೀರ್ ಪಲಾವ್ ಮಾಡೋಣ. ಪನ್ನೀರ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ನಾನು ಇನ್ನು ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲೆಟ್ಸ್ ಡೂ ದಿಸ್. ದಿಸ್ ಇಸ್ ದ ರೀಸನ್ ಮೈ ಹಸ್ಬೆಂಡ್ ಕ್ರೈಯಿಂಗ್. ಒಬ್ಬ ಯಾಕೆ ಅಳ್ತಾ ಇದ್ದೀರಾ ಕೃತಿರ್ಗೆ? ಥ್ಯಾಂಕ್ ಯು ಸೋ ಮಚ್. ನಿಜ ಇಷ್ಟು ಖಾರ ಇದೆಯಾ? ಯಾವತ್ತೂ ಒತ್ತೇ ಇಲ್ಲ ನೀವು? ನಿಶಾ ನಿಮ್ಮ ಅಣ್ಣ ಅಳ್ತಾ. ಓಕೆ, ಇವಾಗ ನಾವು ಪನ್ನೀರ್ ಪಲಾವ್ ಮಾಡೋಣ ಬನ್ನಿ. ಸೊ ಫಸ್ಟ್ ನಾನು ಆಲ್ರೆಡಿ ಎಣ್ಣೆ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಮಾಡ್ತಾ ಇರೋದು ನಾನು ಬರೀ 4 ಜನಕ್ಕೆ ಮಾತ್ರ. ಯಾಕೆ ಅಂತ ಅಂದರೆ ಆಂಟಿಗಿಲ್ಲ, ಸೊ ನನಗೆ, ನಿಶಂಗೆ, ಮುತ್ತಣ್ಣಂಗೆ ಹಾಗೂ ನಿಖಿಲ್ ಅವ್ರಿಗೆ ಮಾತ್ರ ಮಾಡ್ತಾ ಇದ್ದೀನಿ. ಸೊ 2 ಲೋಟಕ್ಕೆ ಎಷ್ಟು ಬೇಕು ಅಂತ ನಾನು ಮೆಷರ್ಮೆಂಟ್ ಆಗ್ತಾ ಇರೋದು. ಸೊ ನಿಮಗೆ ಎಷ್ಟು ಅಕ್ಕಿ ಹಾಕ್ತಾ ಇದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ನಾನು ಇಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಆಲ್ರೆಡಿ. ಸೊ ಅದಕ್ಕೆ ನಾನು ಸ್ಪೈಸಸ್ ಹಾಕ್ಕೊಳ್ತೀನಿ. ಕಸ್ತೂರಿ ಮೆಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಅವನಿದು ಏನೇನೋ ಇದೆ. ಸೊ ಅದನ್ನು ಹಾಕೊಂಡ್ಬಿಡೋಣ ಫಸ್ಟು. ಇದಾಗಿದ ನಂತರ ನಾವು ನಿಶಾನಿಂದ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಸೊ ಇದೆಲ್ಲ ಇಟ್ಕೊಳ್ಳೋಣ ಕೆಳಗೆ. ಇದಕ್ಕೆ ಈರುಳ್ಳಿ ನಂತರ ನಾವು ಇಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 4-5 ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು. ಸೊ ಅದನ್ನು ಹಾಕ್ಕೊಳ್ಳೋಣ. ಇದು ಫ್ರೈಡ್ ಪನ್ನೀರ್, ಇದು ಆಲ್ರೆಡಿ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು ನೀವು ಇದ್ರ ಜೊತೆ ಪನ್ನೀರ್ ಹಾಕ್ಕೊಂಡಿಲ್ಲ ಅಂತಂದರೆ ಮಶ್ರೂಮ್ ಆದರೂ ಹಾಕ್ಕೊಳ್ಬಹುದು. ಮಶ್ರೂಮ್ಗೆ ಆ್ಯಕ್ಚುಲಿ ಏನೋ ರುಬ್ಬಿ ಮಾಡ್ತೀನಿ ನಾನು, ಪನ್ನೀರಿಗೇನು ನಾನು ರುಬ್ಬಿ ಮಾಡ್ತಾ ಇಲ್ಲ. ನಾರ್ಮಲ್ ಸ್ಪೈಸಸ್ ತೊಗೊಂಡಿದ್ದೀನಿ. ಇದು ಚಿಕನ್ ಬಿರಿಯಾನಿ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಹಾಗೂ ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇಷ್ಟನ್ನ ಹಂಗೆ ಹಾಕಿ ಮಾಡ್ತಾಯಿದ್ದೀನಿ. ಮತ್ತು ಯಾವುದೇ ರೀತಿ ಮಸಾಲೆ ರುಬ್ಬಿ ಮಾಡ್ತಾಯಿಲ್ಲ ನಾನು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಇವಾಗ ನಾನು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಕ್ಯಾರೆಟ್ ಆಪ್ಷನಲ್ಲಿ ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ಪ್ಲೇನ್ ಪನ್ನೀರ್ ಪಲಾವ್ ಕೂಡ ಮಾಡ್ಕೋಬೋದು. ನನಗಿದೆಲ್ಲ ಇಷ್ಟ ಹಾಕಿ ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರಬೇಕು ಡಿಶ್ ಅಂತ ಪ್ರಿಫರ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಬಟಾಣಿ ಮತ್ತು ಕ್ಯಾರೆಟ್ ಹಾಕೊಂಡಿದ್ದೀನಿ. ಸೊ ಅದು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಅದು ನಾಟ್ ನೆಸಸರಿ. ಫ್ರೈ ಮಾಡಬೇಕು. ಇವಾಗ ಪನ್ನೀರ್ ಹಾಕೊಳ್ತಾ ಇದ್ದೀನಿ. ಸೊ ನಾನೊಂದ್ಸಲ ಮನೇಲೇ ಪನ್ನೀರ್ ಮಾಡಿ ಟ್ರೈ ಮಾಡಬೇಕು, ಲೈಕ್ ಹೆಂಗೆ ಬರ್ತಂತ. ನಾನು ಯಾವತ್ತೂ ಪನ್ನೀರ್ ಟ್ರೈ ಮಾಡಿಲ್ಲ ಮನೇಲಿ ಪ್ರಿಪೇರ್ ಮಾಡೋದು. ಸೊ ನೋಡಬೇಕು ಹೇಗೆ ಬರುತ್ತೆ ಅಂತ. ಸೊ ಪನ್ನೀರ್ನ ಹಂಗೆ ಹಾಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ ಟೇಸ್ಟ್. ಸೊ ಸ್ವಲ್ಪ ಫ್ರೈ ಮಾಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ. ಮತ್ತು ಅದು ಒಬ್ಬೊಬ್ರಿಗೆ ಇಷ್ಟಪಡಲ್ಲ ಪನ್ನೀರ್ ಹಂಗೆ ಡ್ರೈ ತಿನ್ನೋಕ್ಕೆ. ನಾನು ನಿಶಾನೂ ಇಷ್ಟಪಡಲ್ಲ ಆ ಥರ ತಿನ್ನೋಕ್ಕೆ. ಹಾಗಾಗಿ ಇದನ್ನು ಫ್ರೈ ಮಾಡಿದ್ದೀನಿ ಪನ್ನೀರ್ನ. ಸೊ ಇದಕ್ಕೆ ನಾನು ತೇಜು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಅದನ್ನು ನೀವು ಪ್ರಿಫರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾವು ಮನೇಲೇ ಮಾಡಿರ್ತೀವಲ್ಲ ಮಟನ್ ಸಾಂಬಾರು ಪುಡಿ, ಅದನ್ನು ಸ್ವಲ್ಪ ಹಾಕೊಂಡ್ರೆ ಸಾಕು. ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ಟರ್ಮರಿಕ್ ಹಾಕ್ಕೊಳ್ತಾ ಇದ್ದೀನಿ, ಟರ್ಮರಿಕ್ ಪೌಡರ್. ಅದಾದ ನಂತರ ಚಿಲ್ಲಿ ಪೌಡರ್. ಸೊ ನೀವು ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಗ್ಲಾಸಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಬರೀ ಹಸಿಮೆಣಸಿನ್ಕಾಯಲ್ಲೇ ಖಾರನ ನುಗ್ಗಿಸ್ಕೊತೀನಿ ಅಂದರೆ ನೀವು ಚಿಲ್ಲಿ ಪೌಡರ್ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. 2ರಲ್ಲೂ ಬ್ಯಾಲೆನ್ಸ್ ಮಾಡ್ಕೊತೀನಿ ಅಂದರೆ ಈಕ್ವಲಾಗಿ ಡಿವೈಡ್ ಮಾಡಿಕೊಂಡು 2 ಹಾಕೊಳ್ಳಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಇದಕ್ಕೀಗ ನಾವು ಉಪ್ಪನ್ನು ಹಾಕೋಣ. ಇದು ಇಟ್ಕೊಳಕ್ಕೆ ಭಯ ಆಗುತ್ತೆ ನಂಗೆ ಅಡುಗೆ ಮಾಡುವಾಗ, ಎಲ್ಲಿ ಕೈ ಜಾರ್ ಬಿದೋಗುತ್ತೋ ಅಂತ. ಸೊ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನೀಗ. ಆಮೇಲೆ ಇನ್ನೊಂದು ಗೈಡ್, ಈ ಒಗ್ಗರಣೆ ಟೈಪ್ ಎಲ್ಲ ಮಾಡಿದಾಗ ಯಾವುದೇ ಕಾರಣಕ್ಕೂ ಕಲ್ಲು ಹಾಕಕ್ಕೆ ಹೋಗ್ಬಿಡಿ, ಅಂದರೆ ಎಣ್ಣೆಲಿ ಫ್ರೈ ಮಾಡುವಾಗ. ಯಾಕೆ ಅಂದರೆ
ಕಲ್ಲುಪ್ಪು ಎಣ್ಣೆಲಿ ಕರಗಲ್ಲ, ನೀರಲ್ಲಿ ಕರಗುತ್ತೆ, ಎಣ್ಣೆಲಿ ಕರಗಲ್ಲ. ಸೊ ಇದು ಸ್ವಲ್ಪ ಏನು ಪನ್ನೀರ್ ಮತ್ತು ಇದೆಲ್ಲ ಮಸಾಲೆ ಎಲ್ಲ ಉಪ್ಪಿಡಿಗೆ ಅಂತ ಇವಾಗ ಸ್ವಲ್ಪ ಸಣ್ಣ ಉಪ್ಪು ಹಾಕಿದ್ದೀನಿ ಅಷ್ಟೇ. ನೀರು ಹಾಕಿ ಅಕ್ಕಿ ಹಾಕುವಾಗ ಇನ್ನೊಂಚೂರು ದಪ್ಪ ಉಪ್ಪು ಹಾಕ್ತೀನಿ. ಯಾವುದೇ ಅಡುಗೆಗೆ ದಪ್ಪ ಉಪ್ಪು ಹಾಕಿ ಯೂಸ್ ಮಾಡಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ದಪ್ಪ ಉಪ್ಪು ಸಣ್ಣ ಉಪ್ಪು ಎರಡೂ ಈಕ್ವಲ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ. ಇದು ಆಗಿದೆ. ಇದಕ್ಕೆ ನಾವೀಗ ನೀರನ್ನು ಹಾಕೋಣ. ಅಕ್ಕಿಗೆ ನಾನು 3 ಲೋಟ ನೀರು ಹಾಕ್ತೀನಿ, ಯಾಕಂದರೆ ನಮ್ಮದು ಮನೇಲಿ ಬೆಳೆದಿರೋ ಅಕ್ಕಿ. ಮನೇಲಲ್ಲ ಜಮೀನಲ್ಲಿ, ನಮ್ಮ ಜಮೀನಲ್ಲೇ ಬೆಳೆದಿರೋ ಅಕ್ಕಿ ಆಗಿರೋದ್ರಿಂದ ಅದಕ್ಕೆ ಅಷ್ಟು ನೀರು ಬೇಕಾಗಿಲ್ಲ. 1 ಲೋಟ ಇಲ್ಲ ಅರ್ಧ ಲೋಟ ಕಡಿಮೆನೇ ಹಾಕ್ತೀನಿ ನಾನು. ಹಾಕಿದ್ದೀನಿ. ಕುದಿ ಬಂದ ಮೇಲೆ ಅಕ್ಕಿ ಹಾಕಿ, ನೋಡಿಲ್ಲ ನಂತರ ಪುದೀನ ಹಾಕಿ, ಸ್ವಲ್ಪ ತುಪ್ಪ ಹಾಕಿ ಆ್ಯಂಡ್ ಇದು ಫ್ರೈಡ್ ಆನಿಯನ್ಸ್ ಹಾಕ್ಬಿಟ್ಟು 1 ವಿಷಲ್ ಹೊಡ್ಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು, ಅಂದರೆ ದ್ರಾಕ್ಷಿ ಗೋಡಂಬಿನ ಯೂಸ್ ಮಾಡ್ಬೋದು, ಬಟ್ ನಾನು ಹಾಕಿಲ್ಲ ಇವತ್ತು. ಸೊ ಇದಿಷ್ಟು ಇವಾಗ ಕುದಿ ಬರಲಿ. ಕುದಿ ಬಂದಮೇಲೆ ಅಕ್ಕಿ ಹಾಕೋಣ. ಇವಾಗ ಅಕ್ಕಿ ಹಾಕೊಳ್ತಾ ಇದ್ದೀನಿ ನಾನು. ನೀರು 1 ರೌಂಡ್ ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಇನ್ನೊಂದು ಸ್ವಲ್ಪ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಇದನ್ನು ನೀಟಾಗಿ ಸ್ಟಿರ್ ಮಾಡಿ, ಸ್ಟಿರ್ ಆದಮೇಲೆ ಪುದೀನ ಹಾಕೊಳ್ಳೋಣ. ಸಾಕನ್ಸುತ್ತೆ. ಇದಕ್ಕೆ ನಾವು ಫ್ರೈಡ್ ಇದನ್ನ ಬೇಕಾದ್ರೆ ಆಮೇಲೂ ಹಾಕೋಬೋದು, ಇವಾಗಲೇ ಹಾಕೋಬೇಕಂತೇನಿಲ್ಲ. ಇವಾಗ ತುಪ್ಪ ಹಾಕೊಳ್ಳೋಣ. ನಂದಿನಿ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದ ನಂತರ ಒಂಚೂರೇ ಚೂರು ಉಪ್ಪು ಹಾಕೊಳ್ಬೇಕು. ಉಪ್ಪು ಹಾಕೊಳ್ಳೋಣ. ಹೊಟ್ಟೆ ಹಸಿ ಏನಣ್ಣ ಮುತ್ತಣ್ಣನ ಮುಖ ನೋಡಿ. ಮುಚ್ಚಿ ವಿಡಿಯೋಡಿಸಿ ಫಸ್ಟ್ ಮುತ್ತಣ್ಣಗೆ ಹಾಕೊಡ್ಬೇಕು. ಇನ್ನೂ ಇಸಿಲ್ಲ ಇನ್ನೂ ಆಗೋಯ್ತು ಅಂತ ಬಂದ್ರ ನಾನು ಆಗಿ ತುಂಬೆಲ್ಲ ಬಿಡ್ತಾ ಇದ್ದೀನಿ. ಏನ್ ತೆಗಿತಾವ್ರೆ ಅಂತ ಬಂದೆ. ಹೊಟ್ಟೆ ಹಸಿತೈತೆ ಐತೆ ಇಲ್ಲ ತಿನ್ನೋಣ, ಅಲ್ಲಿ ಐತೆ ಎತ್ಕೊಂಡು ತಿನ್ನೋಣ. ಓಕೆ, ಇದು ವಿಜಿಲ್ ಹೊಡ್ಸ್ಕೊಂಡು ತಟ್ಟೆಗೆ ಹಾಕೊಂಡು ಬರ್ತೀವಿ. ಹೇಗಾಗಿದೆ ನೋಡಕ್ಕೆ ಸಾಕಾಗಿದೆ. ತಿನ್ನೋಕ್ಕೂ ಸಖತ್ತಾಗೇ ಇರಲಿ. ಏನಂತೀರಾ? ಇದಾಕಿ ಬರಲಿ 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 ಪ್ಲೇಟ್ಗೆ. ಏನಂತ ಯೋಚನೆ ನಿಮಗೆ? ಏನು ಟೆನ್ಷನ್ ಹೇಳಿ? ಗುಂಡನ್ ನೋಡ್ಕೋಬೇಕು, ಚಂಪುನ್ ನೋಡ್ಕೋಬೇಕು, ಪಾಂಡ ಬಿಳಿ ಪಾಂಡನ್ ಥರ ಕಾಣುತ್ತಲ್ವ ಮುತ್ತಣ್ಣ. ಹಿಯರ್ ಇಸ್ ದ ಪನ್ನೀರ್ ಪಲಾವ್. ವೆರಿ ನೈಸ್, ಚೆನ್ನಾಗಿದೆ. ಇಷ್ಟ ತಗೋ, ತಿನ್ಬಿಟ್ಟು ಹೇಳಿ ಹೇಗಿದೆ. ಯಾರು ಮಾಡಿರೋದು? ಈ ಡವ್ಗೇನು ಕಡಿಮೆ ಇಲ್ಲ. ಬೇಗ ಟೇಸ್ಟ್ ಬೋಲೋ. ಮುತ್ತಣ್ಣ ತಗೊಳ್ಳಿ. ಮುತ್ತಣ್ಣ ಹೇಳ್ತಾರೆ. ಟೈಮ್ ನೋಡಿ 12:30. ನಮ್ಮ ಮನೇಲಿ ಈಗ ತಿಂಡಿ. ಹೇಳ್ರು ಯಾರಾದರೂ. ಚೆನ್ನಾಗೈತಂತೆ ಗೈಸ್. ಓಕೆ, ಈ ರೆಸಿಪಿ ನಿಮಗೆ ಬೇಕು ಅಂದರೆ ಇದೇ ವಿಡಿಯೋದಲ್ಲಿ ಇರುತ್ತೆ, ಹೋಗಿ ನೋಡಿ. ಸೊ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಇವ್ರನ್ನ ಕೇಳೋಣ. ತಿನ್ನಿ, ಹೇಗಿದೆ ಅಣ್ಣ? ಎಲ್ಲೋಗಿದ್ರಿ? ಬಂದರು ಮನೆ ಕಂಡ್ರು.